ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಭೂತಕ್ಕೆ ಬಿಡಿಸ್ಲಿಕ್ಕೆ ಉಂಟು. ಅಂದರೆ ಅದಕ್ಕೆ ಎಂತ ಹೇಳೋದಮ್ಮ, ಕಾಲದಿ ಅಂತ ಎಲ್ಲ ಉಂಟು ಆಯಿತಾ. ಅದಕ್ಕೆ ಹಾಗೆ ಎಲ್ಲ ಮಧ್ಯಾಹ್ನದ ಕೆಲಸ ಎಲ್ಲ ಶುರುವಾಗಿದೆ. ಮನೆಯೆಲ್ಲ ಇದ್ದಾರೆ. ನಾನು ಸಮ್ಮಸ ಈಗ ಕೇಪುಲ ಹೂ ಕುಯ್ಲಿಕ್ಕೆ ಬಂದಿದ್ದೇವೆ. ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕೇಪುಲು ಒಂದು ನಿಮಿಷ ಇಗೊಳ್ಳಿ, ಇದು ಬೇಕು ಆ್ಯಕ್ಚುಲಿ ಭೂತಕ್ಕೆ ಬಿಡಿಸುವಾಗ. ಹಾಗೆ ಅದನ್ನೀಗ ಕುಯ್ಲಿಕ್ಕೆ ಅಂತೇಳಿ ನಾವು ಗುಡ್ಡೆಗೆ ಬಂದಿದ್ದೇವೆ. ನಾನು ತೋರಿಸ್ತೀನಿ. ಅಮ್ಮ ಇಲ್ಲಿ ನೋಡಮ್ಮ, ಅಮ್ಮ ನೋಡಮ್ಮ, ನೋಡಿ ಅಮ್ಮನಿಗೊಂದು ಕೇಪ್ಲ. ಅಲ್ಲಿಗ ಬಲ್ಲೆಗೆ ಹೋಗ್ತೀರಾ ನೀವು? ಅದು ಆಚೆ ಉಂಟು. ನಾನಮ್ಮಂದು ಧೈರ್ಯಕ್ಕೆ ಬಂದದಾಯ್ತಾ. ಗುಂಡುಂಟು ಮಮ್ಮಿ. ನೀವು ಬುರ್ನಾಸ್ ಅಂದ್ರೆ ಎಂತ ಗೊತ್ತಿರ ನಿಮಗೆ? ವಾವ್ ಮಮ್ಮಿ ಗಾಟ್ ದಿಸ್. ನೋಡಿ ಇಷ್ಟ ಆಯ್ತು ಕೊಯ್ದು. ಅಮ್ಮ ಬಲ್ಲೆಗೆಲ್ಲ ಹೋಗ್ತಾರೆ ನೋಡಿ. ನನ್ನ ಧೈರ್ಯಕ್ಕೆ ಅಮ್ಮನ ಧೈರ್ಯ ಅಂತಿಲ್ಲ, ಸುಮ್ಮನೆ ಅದೊಂದು ಹೆಸರಿಗೆ ಹೇಳುದು. ಅಮ್ಮನೆ ಕುಯ್ತಿದ್ದಾರೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ಥರ ಇದು ಎಂತ ಹಣ್ಣಾಗ್ತದೆ. ಇದನ್ನು ತಿಂತೀವಿ ನಾವು, ಗೊತ್ತಾ? ನೋಡಿ ಹಿಂಗಿದೆ, ಹಿಂಗೆ ಸಿಹಿ ಸಿಹಿ ಇರ್ತದೆ. ಇದು ಕೇಪ್ಲ ನೋಡಿದ್ದು ಫ್ಲವರ್. ಅಲ್ಲ ಹಿಂಗೆ ಹೀಗೆ ಕುಯ್ಯೋದು. ಎಷ್ಟು ಸುಂಟು ಅಲ್ಲಿ ಉಂಟು, ಹುಡುಕಿದ್ರೆ ಎಲ್ಲ ಕಡೆ ಸಹ ಸಿಗ್ತದೆ. ಇಲ್ಲೆಲ್ಲ ನೋಡಿ ರೆಡ್ ರೆಡ್ ಕಾಣುದೆಲ್ಲ ಅದುವೇ, ಹುಡುಕಿದ್ರೆ ಸಿಗ್ತದೆ. ಗೊತ್ತಿಲ್ಲ, ಬಂದರು ಬರದೇನು. ಅದೇ ಹೇಳಿದ್ದ, ನಾನು ಕುಯ್ತೀನಿ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಮ್ಮ. ನಾನು ತೋರಿಸಿದೆ ಇವರಿಗೆಲ್ಲ, ಇಲ್ಲಿ ನೋಡಿ ಇಲ್ಲೆಲ್ಲ ಹೂ ಉಂಟು ಅಂತ ನಾನೆಲ್ಲ ನಿಮಗೆ ತೋರಿಸಿದ್ದು. ನಮ್ಮಮ್ಮ ಭದ್ರಕಾಳಿ ಭದ್ರಕಾಳಿ ಹೋಗುವ ಅಡ್ಡ ಸಿಂಗಾರಿ ಸಮಾಧಾನ ರಿಂಗ ರಿಂಗ. ಅಮ್ಮ ಸಾಕಮ್ಮ. ಅದೇ ನಾನು ಹೇಳಿದೆ, ಇವ್ರ ಹತ್ರ ಎಲ್ಲ ಹೇಳಿದೆ ನನಗೆ ತುಂಬ ಇದೆ, ಹುಡುಕಿದ್ರೆ ಸಿಗ್ತದೆ ಅಂತ. ಗಾಯ್ಸ್, ನಿಮಗೆ ನಾನು ವಿಷಯ ಹೇಳಿದ್ದೀನ, ಇದನ್ನುಂಟಲ್ಲ, ಇದನ್ನು ನಮ್ಮದು ನೆಕ್ಸ್ಟ್ ಮಂತಲ್ಲಿ ತೆಗೆಯೋದಂತೆ, ಈ ಮಂತಲ್ಲಿ ತೆಗೆಯೋದು ಅಂತ ಹೇಳಿದರು. ಮತ್ತೆ ಅತ್ತೆ ಹೇಳಿದರು, ನೀವು ಹೋಗಿ, ಅತ್ತೆ ಹೇಳಿದ್ರು ನೆಕ್ಸ್ಟ್ ಮಂತಲ್ಲಿ ತೆಗೆಯುವ ಅಂತ. ಇಲ್ಲಿ ಸ್ವಲ್ಪ ಗ್ಯಾಫಿಲ್ ಆಗಲಿಕ್ಕುಂಟು, ಇದನ್ನು ನೆಕ್ಸ್ಟ್ ಮಂತಲ್ಲಿ ತೆಗಿಲಿಕ್ಕುಂಟು. ಬರ್ತಿ 2 ವರ್ಷ ಆಗಲಿಲ್ಲ, 1 ವರ್ಷ 9 ತಿಂಗಳು. ನೆಕ್ಸ್ಟ್ ಏಪ್ರಿಲ್ ಮೇ ಜೂನ್, ಓಕೆ, ನೆಕ್ಸ್ಟ್ ಮಂತಿಗೆ ಬರ್ತಿ 1 ವರ್ಷ 10 ತಿಂಗಳು ಆಗ್ತದೆ ನನ್ನದು ಇದನ್ನು ಹಾಕಿಸಿ. ಹಾಗೆ ನೋಡಿ, ಇನ್ನು ನನ್ನ ಸ್ಮೈಲ್ ಫುಲ್ ಚೇಂಜ್. ಇನ್ನು ಜೀವಿತ ಯಾವ ಥರ ಕಾಣ್ತಾಳ ಗೊತ್ತಿಲ್ಲ. ಕೋಲ್ ಮಾಡ್ಕೊಂಡಿದ್ದಾರೆ ನೋಡಿ ನನಗೆ ಹೊಡಿಲಿಕ್ಕೆ. ನೋಡಿ ಅವರೆಲ್ಲ ಕೋಲೆಲ್ಲ ಮಾಡಿಕೊಂಡು. ಯಾಕೆ ಮದು ಅಮ್ಮ? ನನಗೆ ಸಹ ನಾಯಿಗೆ ಸೊಟ್ಟಿಗೆ ಹಾಕ್ಲಿಕ್ಕೆ ನಾನು ನಾಳೆ ಹೋಗ್ತೀನಲ್ಲ. ಮಮ್ಮೆ ಮಮ್ಮೆ ಅದಕ್ಕೆ ಬೆಂಕಿ ಕೊಟ್ಟು ಸೂ ಕೊಟ್ಟು ಇದು ಮಾಡ್ಲಿಕ್ಕೆ ಉಂಟು. ಇದರಲ್ಲಿ ಇದು ಭವಿತ, ಇದು ನಮ್ಮ ಭವಿತ.
ಎಲ್ಲ ರೆಡಿ ಆಗ್ತಾ ಉಂಟು ಬಡಿಸ್ಲಿಕ್ಕೆ. ಇದೇ ಮಾಡಣ್ಣ, ನೀನು ಇದೇ ಮಾಡ ಆಯ್ತಾ? ಇದೇ ಮಾಡು. ಚಲೋ ರೆಡಿ ಮಾಡ್ತಾರೆ. ಸುಮ್ನೆ ಮಿಂದು ಲುಂಗಿ ಹಿಡ್ಕೊಂಡು ಬಂದ, ಎಂತ ಕೆಲಸ ಮಾಡ್ಲಿಲ್ಲ ಗೈಸವ, ಎಂತ ಇಲ್ಲ. ನಂದು ತ್ರಿಷನನ್ನು ನೋಡಿದ್ದೀರಾ ನೀವು? ತ್ರಿಷನನ್ನು ಇಲ್ಲ, ನೀವು ಬೇಕಾದವ್ರದ್ದು ಮಾತ್ರ ನಂಬರ್ ಇಟ್ಕೊಳ್ಳು. ತ್ರಿಷ ಸೇ ಹಾಯ್, ಹಾಯ್ ಮಾಡು, ಹಾಯ್. ಅವಳು ಈಗ ಇಷ್ಟು ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೆದು ನೊಂದು ಬೆಂದು ಸೆಕೆಂಡ್ PUC ಮುಗಿಸಿ ಎದ್ದು, ಹೌದಂತೆ 3 ಗಂಟೆಗೆ 2 ಗಂಟೆಗೆಲ್ಲ ಹೇಳ್ತಿರ್ಲಂತೆ. ನಾನು ನನ್ನ ಜೀವಮಾನದಲ್ಲಿ ಹತ್ರ ಅಷ್ಟು ಬೇಗ ಹೇಳ್ತಿರ್ಲಿಲ್ಲ. ಅವರು ಸೆಕೆಂಡ್ PUC ಎಕ್ಸಾಮನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಈಗ ಬಂದಿದ್ದಾರೆ. ಅದು ಒಳ್ಳೇದಿಲ್ಲ ಅಂತ ಬೇಡ ಅಂತ ಗೊತ್ತಾ? ಈ ಥರ ಇರ್ತದೆ, ಅದನ್ನು ಕೊಡ್ತಾರೆ. ಅದು ಆ್ಯಕ್ಚುಲಿ ಮಕ್ಕಳು ತಿನ್ನಲಿಕ್ಕೆ, ನಾನು ಸಹ ಮಕ್ಕಳಲ್ಲ, ಹಾಗೆ ನಂಗೆ ಕೊಟ್ಟರು. ಇದು ತಿಂದು ಬಿಸಾಕೋಕ್ಕಿಂತ ಮುಂಚೆ ನೋಡಿ ಹೀಗೆ ಮಾಡಬೇಕು. ನೋಡಿ, ಒಂದು ಸೈಡ್ ತೆಗೆದು ಆಮೇಲೆ ಬಿಸಾಕಬೇಕು, ಹಾಗೆ ಬಿಸಾಕಬೇಕು. ಇದನ್ನು ಒಂದು ಸೈಡು ಅದನ್ನು ತೆಗೆದ್ರಾಯ್ತು. ಎಂಥ ಟೇಸ್ಟ್ ಗೊತ್ತುಂಟ, ಸೂಪರ್ ಟೇಸ್ಟ್ ಇರ್ತದೆ, ಒಂಥರ ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ಹಾಗೆ ನನಗೆ ಅದಾಗಿ ಅದನ್ನು ತಿಂದು ಅದರ ರಸ ಕುಡಿದು ಈಗ ಇಲ್ಲಿ ದೋಸೆ ಮಾಡಲಿಕ್ಕೆ ಬಂದಿದ್ದೀನಿ. ಎವ್ರಿ ಇಯರ್ ನಾನು ಮಾಡ್ತಿದ್ದೆ, ಈ ಸರ್ತಿ ನನಗೆ ನೆನಪೇ ಇರಲಿಲ್ಲ ದೋಸೆ ಮಾಡೋದ್ರದ್ದು. ಹಾಗೆ ಅಂದರೆ ನನಗೆ ಸ್ವಲ್ಪ ಏನೋ ಒಂಥರ ಹುಷಾರಿಲ್ಲದಾಗೆ ಆಗ್ತಾ ಉಂಟು, ಜ್ವರ ಬರ್ತದೇನೋ ಅಂತ ಭಯ ಆಗ್ತುಂಟು. ಅದಕ್ಕೆ ಈಗ ನೋಡಿ ದೋಸೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಯಿಲೆಲ್ಲ ಎಲ್ಲ ಉಂಟು. ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹಾಕಿ ದೋಸೆಯನ್ನು ಹೀಗೆ ಎಬ್ಬಿಸಿ ಇಲ್ಲಿ ಹಾಕಿ, ಇಲ್ಲಿ ದೋಸೆ ಇರ್ತದೆ, ಅದಕ್ಕಿಂತ ಮುಂಚೆ ಎಣ್ಣೆಯನ್ನು ಹೀಗೆ ಕಲಿಸಿ ಹೀಗೆ ಹಾಕಿ. ಇಲ್ಲ, ನಾನ್ ತುಳುವಾಸಿಗೆ ಹೇಗೆ ಗೊತ್ತಿರ್ತದಮ್ಮ? ದೋಸೆಯ ಬಂದವನ್ನ ತೆಗೆದುಕೊಂಡು ಹೀಗೆ 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 ಹೀಗೆ. ಅವರಿಗೆ ಅಕ್ಕಿ ಹಿಟ್ಟು ಅಂತ ಹೇಳಿದರೆ ಅವರದನ್ನು ಅಕ್ಕಿಯನ್ನು ಮಿಕ್ಸಿಯಲ್ಲಿ ಕರೆದದನ್ನು ಹೇಳ್ತಾರೆ, ಅಕ್ಕಿ ಹಿಟ್ಟು. ಇದು ನಾವು ನೀರು ಹಾಕ್ತೀವಿ, ಅವರು ಖಾಲಿ ಡ್ರೈ. ಏನಂದರೂ ಹಾಗೆ ನೀನಂಗೆ ಅಲ್ಲವಾ ಬೇರೆಲ್ಲೂ. ಅಮ್ಮ, ನಂದು ಕಿವಿದ್ದೆಲ್ಲ ಉಂಟಮ್ಮ, ಇದ್ರದ್ದು ಮಾಡ್ಬೋದಲ್ಲ? ಇದು ನಾವು ಬಡಿಸಿದ್ದು ಕೈ ಮುಗ್ದೆಲ್ಲ ಆಗಿದೆ. ಹೊರಗಡೆ ಎಲ್ಲ ಇದ್ದಾರೆ ಜನಗಳು, ಅಲ್ಲಿ ನೋಡಿ ಬಡಿಸ್ತಿದ್ದಾರೆ. ಅತ್ತಿಗೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿದ್ದಾರೆ. ಅದು ಮದುವೆ ಆಗಿ ಒಂದು ಮಗು ಆದ್ಮೇಲೆ ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡಲ್ವಾ ಅಂತ ಕೇಳ್ತಿದ್ದಾರೆ. ಈಗ ನೋಡಿ ಅಡ್ಡ ನಾಚಿಕೆ ಆಗ್ತದೆ, ನಾಚಿಕೆ. ಇದನ್ನು ತೆಗಿರಿ, ಮುಖ ನೋಡ್ಲಿ ಅವರು. ಅದೀಗ ಮಗುವನ್ನು ಹಿಡ್ಕೊಂಡು ಸ್ವಲ್ಪ ಬಚ್ಚಿದ್ದಾರೆ ಅವರು. ಮಗುವನ್ನ ಕರ್ಕೊಂಡು ಎಲ್ಲ ಹೋಗ್ತಿದ್ದಾರೆ. ಅಮ್ಮನ ಕೈಯಲ್ಲಿ ಇಲ್ಲ ಈಗ ಮಗು. ಹಿಡ್ದು ಮಗು ಇಲ್ಲಿ ಅಂಬೆಗಾಲ ಹಿಡ್ಕೊಂಡು ಬರ್ತಾ ಇದ್ಲು, ಅದನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಪುಟಾಣಿ ವಿಡಿಯೋಗೆ ಬಂದಿದ್ದಾಳೆ, ನಾನು ಹಾಕಿದ್ದೇನೆ ಬ್ಲಾಗ್ ಅಲ್ಲಿ, ಸ್ಟೋರಿ ಹಾಕಿದ್ದೇನೆ, ಯಾವ್ದು ನಾನು ಪುಟಾಣಿ ಅಂತ. ಹಾಗೆ ಮತ್ತೆ ಸಿಗುವ. ಬಾಯ್. ನಮಗೆ ದೋಸೆ ಮಾಡ್ಲಿಕ್ಕೆ ಉಂಟು. ಬಾಯ್. ಅದನ್ನು ಹೇಳಲಿಕ್ಕಿಲ್ಲ ಅಮ್ಮ, ತೋರಿಸ್ಬೇಡ ಮಾತ್ರ ಸಾಕು. ಅದೆಂತ ಅಂತ ಹೇಳ್ಬಾರ್ದು ನೀವು. ನಂಗೆ ಹಿಟ್ಟೆ ನಾನನಿಗೆ ಫೋನ್ ಮಾಡಿದೆ, ಅವನು ತೆಗಿತಾ ಇಲ್ಲ ಕಾಲ್.
ನಂದು ನೋಡಿ ಇಲ್ಲಿ ಬೆವರು ಇಳಿತು ಉಂಟು, ಮಗುವಿಗೆ ಬಚ್ಚಿತು. ಉಂಟು ಡ್ಯಾನ್ಸ್ ಮಾಡ್ತಾ. ಅಣ್ಣ ಫೋನ್ ಮಾಡಿದ್ದಾನಂತೆ, ನಮ್ದು ಅಣ್ಣ ಮದುಮಗ ಜೀವಿತ. ಎಂತದ ಆಯ್ತು. ಆ ಚಿಕ್ಕಮ್ಮನ ಹತ್ರ ಕೊಡ್ಲಾ? ಅಮ್ಮನವರೆಲ್ಲ ಹೇಗಿದ್ದಾರೆ? ಇನ್ನು ಎಷ್ಟು ದಿವಸ ಉಂಟು ಮದುವೆಗೆ? ಇನ್ನು 1 ತಿಂಗಳಿರುದಷ್ಟೇ. ಗಾಯ್ಸ್, ವಿ ಆರ್ ಟೇಕಿಂಗ್ ಸೆಲ್ಫಿ ಗಾಯ್ಸ್. ನಾವಿಲ್ಲಿ ಸೆಲ್ಫಿ ಲಾಸ್ಟಿಗೆ ಮಗು ಕೂಗಿದ್ಲು, ಅದಾದ್ಮೇಲೆ ಸೆಲ್ಫಿ ಸಹ ಮುಗಿತು, ಎಲ್ಲ ಸಹ ಮುಗೀತು. ಫ್ಯಾನ್ ಒಬ್ರು ನನಗೆ ಗಾಳಿ ಹಾಕ್ತಾ ಇದ್ದಾರೆ, ಫ್ಯಾನ್ ಒಬ್ರು ನನಗೆ ಗಾಳಿ ಹಾಕ್ತಿದ್ದಾರೆ. ಕಡಿ ಕಡಿ ಇದು ಪುಟಾಣಿದು ಫ್ಯಾನ್. ಆಮೇಲೆ ಏನಂದ್ರೆ ಇದ್ರಲ್ಲಿ ನೋಡಿ ಲೈಟ್ ಹೊತ್ತುತ್ತೆ ಗಾಯ್ಸ್, ಲೈಟ್. ಇದು ರೀಲ್ಸ್ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಯಾ ಓಹೋ ಚೆನ್ನಾಗಿ ಗಾಳಿ ಬರುತ್ತೆ, ಆಮೇಲೆ ಬೇಕಾದಾಗ ಲೈಟ್ ಸಿಗುತ್ತೆ. ಹಾಗೆ ಸುಜಾತಕ್ಕ, ಇಲ್ಲಿ ನಮ್ದು ಗುಂಡಕ್ಕ ಬನ್ನಿ. ಸುಜಾತಕ್ಕ ತುಂಬಾ ತೋರಾಗಿ ಏನಿಲ್ಲ ಹುಡುಗಿ ಊದ್ಕೊಂಡ್ಬಿಟ್ಟಿದ್ದಾರೆ. ಹೂಕೋಸ್ಕರ ಇದ್ದವರು ಹೂ ತರ ಆಗ್ಬಿಟ್ಟಿದ್ದಾರೆ. ಡಯಟ್, ಫುಲ್ ಡಯಟ್ 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 ಅಲ್ವೇನಮ್ಮ? ಸರಿ, ಡಯಟ್ ರಾಣಿ ಓಡ್ತಾ ಇದ್ದಾರೆ. ಕೇಸಿಲಾಗ್ರಿ ಊಟ ರೆಡಿ ಆಗಿದೆ. ಇನ್ನು ಅದಾದ್ಮೇಲೆ ಅನ್ನ ಹಾಕೊಳ್ಳಿಕ್ಕೆ ಉಂಟು. ಓಕೆ ಗಾಯ್ಸ್, ನನಗಂದು ಸಿಕ್ಕಾಪಟ್ಟೆ ತಲೆನೋವು ಆಗ್ತುಂಟು. ಹಾಗೆ ನಾನು ಮಲ್ಗುದು ಮತ್ತೆಲ್ಲ ಕೂಡ ಮುಗೀತು. ಇಲ್ಲಿ ಎಲ್ಲ ಊಟ ಕೂಡ ಮಾಡಿ ಮನೆಗೆ ಹೋದ್ರು. ಆ್ಯಂಡ್ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್.